ವಿಡಿಯೋ ಮಾಡ್ತಿದ್ಯಾ? ಹಾಂ ಸರ್. ಈ ಕಡೆ ತೋರಿಸು. ಇಲ್ಲಿ ಇದೆಲ್ಲಕ್ಕೆ ಇದು ಈ ಕಡೆ ತೋರಿಸು. ಅದು ನಿಂತಿರ್ಗೋ ನನಗೆ ತೋರ್ಸಪ್ಪ. ಸರ್ ಇಲ್ವಾ? ಏನು ಹೆಸರು ಸರ್ ನಿಮ್ಮದು? ಸತೀಶ್. ಮುಂದ್ಗಡೆ ಬಾ. ಸತೀಶ, ಏನು ಇಷ್ಟಪಟ್ಟು ಪಡ್ಡೆ ತೊಗೊಂಡ್ರಿ? ಬಟ್ಟೆ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ ಬಟ್ಟೆ. 2.5 ಲಕ್ಷ ಹೇಳಿದ್ದೆ ನಾನು ನಿಮಗೆ. ಎಷ್ಟು ಕೊಟ್ಟೆ? 1.75. 1.75 ಕೊಟ್ಟೆ. ಎಷ್ಟು ಅಲ್ಲಿಗೆ? 75,000 ಡಿಸ್ಕೌಂಟ್. ಅಂದರೆ ದುಡ್ಡಿಗೆ ಬೆಲೆ ಎಲ್ಲ ಪಡ್ಡೆ ಹೇಗಿದೆ ಹೇಳಿ? ದುಡ್ಡಿಗೆಲ್ಲ ನಾನು ಹೇಳ್ದಂಗಿದೆಯಾ ಪಡ್ಡೆ? ಚೆನ್ನಾಗಿದೆ. ಹಾಂ, ಬರುತ್ತಾ? 2ನೇ ಎಲೆಕ್ಟ್ರಿಷನ್ ಮುನ್ನ ಎಷ್ಟು ಹಾಲು ತೆಗಿತೀರ ಇದ್ರೆ? ಫಸ್ಟ್ ಎಲೆಕ್ಟ್ರಿಷನ್ ಎಷ್ಟು ತೆಗಿಬೋದು ನೀವು? ತೆಗಿಬೋದು ಒಂದು 30 ತೆಗಿತೀರಲ್ಲ? ಹಾಂ, ತೊಗೊಂಡೋಗ್ರಿ. ಹಸು ಇದೆಲ್ಲ ಬಂಗಾರ. ನಿಮಗೇನಂತ ಸರ್ ಇದು ಹಸು ಬಗ್ಗೆ? ಹಾಂ, ಚೆನ್ನಾಗಿದೆಯಾ? ಇಲ್ಲಿ ಸಿಗೋ ತಳಿಗಳು ನಿಮಗೆ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಈ ಬಂಗಾರ ಬಿಟ್ಟರೆ ಯಾರು ಬಿಡಲ್ಲ. ಇಲ್ಲಿ ಪಂಜಾಬಲ್ಲಿ ಹಸು ಈ ಥರದ ಪಡ್ಡೆ ಕೊಡೋಕ್ಕೆ ಇಷ್ಟಪಡಲ್ಲ. ಇನ್ನೂ ಒಂದು ಹೋಯ್ತು ಅದ್ರಾಗೆ, ಒಂದು ಹೋಯ್ತು, ಇನ್ನೊಂದು ಏನಂದ್ರೆ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ ಬ್ರೀಡ್ ಸಾಕ್ಬೇಕಂತ ಆಸೆ ಸ್ಟಾರ್ಟ್ ಆಗಿದೆ. ನಾವು ಅಲ್ಲಿಂದ ಪಂಜಾಬಿಂದ ಹಸು ತೊಗೊಂಡ್ಬರ್ತೀವಲ್ಲ, ಪ್ರತಿಯೊಬ್ಬರು ಏನಂದರೆ ಒಬ್ಬ ರೈತ ಸಣ್ಣ 1 ಎಕರೆ ಜಮೀನಿತ್ತ, 1 ಎಕರೆ ಜಮೀನಿಗೆ ಕೊಟ್ಟಾಧಿಪತಿ. ಈಗ 1 ಎಕರೆ ಇದೆಲ್ಲ ಹೆಚ್ಚು ಕಡೆ 30-40 ಕರುಗಳು ವರ್ಷಕ್ಕೆ ಹೊರಗಡೆ ತೆಗಿತಾರೆ. ಕೊಡೋಕ್ಕೆ ಇಷ್ಟಪಡಲ್ಲ. ಏನೇನೋ ಗೋಗಳು ಈ ಥರ ಪಡೆ ತೊಗೊಂಬರ್ತೀವಿ. ಮತ್ತು ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಕೊಡಲ್ಲ. ಅಲ್ಲಿ ಪಂಜಾಬಿ ಮಾತು ಬರಬೇಕು, ಅವ್ರಿಗೆ ಮಾತಾಡಬೇಕು, ಪ್ರೊನೌನ್ಸಿಯೇಷನ್ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ, ಪಾಪ ಹಿಂದಿ ಮಾತಾಡೋಕ್ಕೆ ಬರಲ್ಲ, ಕನ್ನಡ ಪಂಜಾಬಿಗೆ ಮಾತಾಡ್ತಾರೆ. ನಮಗೆ ಒಂದು 17-18 ವರ್ಷ ಆಗ್ಬಿಡ್ತು. ಇನ್ನೂ 1 ತಿಂಗಳು ಟೈಮ್ ಇದೆ. ಇನ್ನು 1 ತಿಂಗಳು ಟೈಮ್ ಇದೆ. ಈ ಹೈಟ್ ಇದೆಯಲ್ಲ, ಇನ್ನೂ 2 ಹಲ್ಲು ಶುರು ಮಾಡಿದೆ. ಈಗ ಇನ್ನೂ ಹೈಟ್ ಮಾಡುತ್ತೆ. 2 ಹಲ್ಲು ಶುರು ಮಾಡಿದೆ. ಈಗ ತೊಗೊಂಡಿದ್ದಾರೆ. ಚೆನ್ನಾಗಿ ಸಾಕ್ರಿ. ಚೆನ್ನಾಗಿ ಸಾಕಿದ್ರೆ ಇದಕ್ಕೊಂದು ಗಿಫ್ಟ್ ಕೊಡ್ತೀನಿ. ನಾನು ನಿಮ್ಮ ವಿಡಿಯೋದಲ್ಲಿ ಹೇಳ್ತೀನಿ, ಗಿಫ್ಟ್ ನೋಡಿ ಅಂತ ಕೊಡ್ತೀನಿ ಅಂತ. ಬಟ್ ಏನು ಗೊತ್ತಾ, ನನಗಿರೋದು ಕನಸು ಒಂದು 6 ತಿಂಗಳು 7 ತಿಂಗಳು ಅಷ್ಟೇ ಮಾಡ್ತೀನಿ. ನನಗೆ ಎಷ್ಟಾಗತ್ತೆ 27,000 ಹಸು ಕೊಟ್ಟಿದ್ದೀನಿ. ಈಗ ಇನ್ನು 6 ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು 2,000 ಹಸು ಕೊಡ್ಬೇಕಂತ ಇದೆ. ಕೊಟ್ಬಿಟ್ಟು ಒಳ್ಳೆದಾಗಲಿ. ಹಾಂ, ಓಕೆ. ಮತ್ತೆ ಮಾಡಲ್ಲ ಬೇಡ, ನಾನು